ಭೀಕರ ಕಾಲ್ತುಳಿತದಲ್ಲಿ ಮೃತಪಟ್ಟವರ ಸಂಖ್ಯೆ 6ಕ್ಕೆ ಏರಿಕೆ. ಬೌರಿಂಗ್ ಆಸ್ಪತ್ರೆಯಲ್ಲೇ ಬರೋಬ್ಬರಿ 27 ಮಂದಿಯನ್ನ ದಾಖಲು ಮಾಡಲಾಗಿದೆ. ಕಾಲ್ತುಳಿತದಿಂದ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರ್ತಾ ಇದೆ. ಯಾವ ಸಂದರ್ಭ ಇದು? ಇದೆಲ್ಲ ಬೇಕಿತ್ತ? 18 ವರ್ಷಗಳ ನಂತರ ಆರ್ಸಿಬಿ ಟ್ರೋಫಿ ಗೆದ್ದಿದೆ. ಸಂಭ್ರಮಾಚರಣೆಯ ಸಂದರ್ಭ ಆದ್ರೆ ಸುದ್ದಿ ಹೋಗ್ತಾ ಇರೋದು ಸಾವಿನ ಸುದ್ದಿ. 6 ಜನ ಕಾಲ್ತುಳಿತದಿಂದ ಬಲಿಯಾಗಿದ್ದಾರೆ ಬೆಂಗಳೂರಿನಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತದ ಘನಘೋರ ದುರಂತ. ಮೊದಲು 1 ಸಾವು ಅಂತ ಸುದ್ದಿ ಬಂತು. ಈಗ ನೋಡಿದ್ರೆ ಏಕಾಏಕಿ 6 ಜನ ಸಾವನ್ನಪ್ಪಿದ್ದಾರೆ, ಅದು ಕೂಡ ಕಾಲ್ತುಳಿತದಿಂದ. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು? ಯಾವ ರೀತಿದಂತ ವ್ಯವಸ್ಥೆಯನ್ನ ಮಾಡಿಕೊಂಡಿದೆ ನಮ್ಮ ರಾಜ್ಯ ಸರ್ಕಾರ? ಗೊತ್ತಿಲ್ವಾ ಆರ್ಸಿಬಿ ಫ್ಯಾನ್ಸ್ ಎಷ್ಟು ದೊಡ್ಡ ಮಟ್ಟದಲ್ಲಿ ಬರ್ತಾರೆ ಅಂತ ಹೇಳಿ? ಇವತ್ತೇ ಅವಶ್ಯಕತೆ ಇತ್ತ ಈ ಎಲ್ಲ ಕಾರ್ಯಕ್ರಮ? ನಾಳೆ ಮಾಡಬಹುದಾಗಿತ್ತು, ಆರಾಮಾಗಿ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದಾಗಿತ್ತು. ಇವತ್ತು 1 ದಿನ ಟೈಮ್ ತೆಗೆದುಕೊಂಡಿದ್ರೆ ಆರಾಮಾಗಿ ಒಳ್ಳೆಯ ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದಾಗಿತ್ತು, ತಯಾರಿಯನ್ನ ಮಾಡ್ಕೊಳ್ಬಹುದಾಗಿತ್ತು. ವಿಶ್ವ ಕ್ರಿಕೆಟ್ಗೆ, ಅದರಲ್ಲೂ ಆರ್ಸಿಬಿಗೆ ಇರುವಂತಹ ಅಭಿಮಾನಿಗಳು ಇನ್ನು ಯಾವ ಫ್ರಾಂಚೈಸಿಗೂ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ. ಇಂತಹ ಸಂದರ್ಭದಲ್ಲಿ ಲಕ್ಷಾಂತರ ಅಭಿಮಾನಿಗಳು ಬರ್ತಾರೆ ಅಂತ ಸರ್ಕಾರಕ್ಕೆ ಗೊತ್ತಿರಲಿಲ್ವಾ? ಮಾಹಿತಿ ಇರಲಿಲ್ವಾ? ಇವತ್ತೇ ಮಾಡುವಂತ ಅವಶ್ಯಕತೆ ಏನಿತ್ತು ಈ ಕಾರ್ಯಕ್ರಮನ? ಅಂತ ಅರ್ಜೆಂಟ್ ಏನಿತ್ತು? ಅಂತ ದರ್ದೇನಿತ್ತು? ಸಾವು ನೋವುಗಳನ್ನ ನೋಡೋದಕ್ಕ 6 ಜನ ಬಲಿಯಾಗಿದ್ದಾರೆ. 50 ಜನರಿಗಿಂತ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ, ಒದ್ದಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ಹೆಂಗೆ ನೂಕುನುಗ್ಗಲು ನಡೀತಾ ಇದೆ ಅಂತ ಹೇಳಿ. ಒಂದು ವ್ಯವಸ್ಥೆ ಏನಾದ್ರೂ ಕಾಣಿಸ್ತಾ ಇದೆಯಾ ಅಲ್ಲಿ? ಒಂದು ಜಾತ್ರೆ ಅಂತ ಅಂದ್ರೇನೆ ಒಂದು ವ್ಯವಸ್ಥೆ ಅಂತ ಇರುತ್ತೆ, ಆದ್ರೆ ಇಲ್ಲಿ ನಡೀತಾ ಇರೋದು ದೊಡ್ಡ ಹಬ್ಬ. ಇಂತಹ ಸಂದರ್ಭದಲ್ಲಿ ಅಭಿಮಾನಿಗಳು ಬರ್ತಾರೆ, ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ವಾ? ಇವತ್ತಾಗಲ್ಲ ಅಂತ ಅಂದಿದ್ರೆ ನಾಳೆನೂ ಮಾಡಬಹುದಾಗಿತ್ತು, ನಾಡಿದ್ದು ಮಾಡಬಹುದಾಗಿತ್ತು. ಈ ಕ್ರೇಜ್ ಯಾವತ್ತೂ ಕೂಡ ಕಡಿಮೆ ಆಗಲ್ಲ. ಇವತ್ತೇ ಎಮರ್ಜೆನ್ಸಿ ಆಗಿ ಅಥವಾ ತುರ್ತಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಯಾಕೆ? ಅವಶ್ಯಕತೆ ಏನಿತ್ತು? ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ.